ಸ್ನೇಹಿತರೆ, ಇವಾಗ ನಾನಿದ್ದೀನಿ ಮಹಾಬಲೇಶ್ವರದ ಬಸ್ ಡಿಪೋ ಹತ್ರ. ಆ್ಯಂಡ್ ನಾನು ಹೋಗ್ಬೇಕೀಗ ಮಹಾಬಲೇಶ್ವರ ಟೆಂಪಲ್ಗೆ. ಆ್ಯಂಡ್ ಇಲ್ಲಿಂದ ನನ್ನ ಜರ್ನಿ ಶುರು ಆಗುತ್ತೆ. ಬನ್ನಿ ಹೋಗೋಣ. ನೋಡ್ತಿರ್ಬೋದು, ಫುಲ್ಲು ಹೆವಿ ಮಳೆ ಇದೆ. ಇನ್ನೂ ಒಂದು 2 to 3 days ಇದೆ ಥರ ಮಳೆ. ಆ್ಯಂಡ್ ಹಾಗೆ ಅಲ್ಲಿದ್ನಲ್ಲ ಬಸ್ ಡಿಪೋ, ಆ ಬಸ್ ಡಿಪೋ ಹತ್ರ 500 rupees ಕೇಳ್ತಾಯಿದ್ರು. ಸೊ ಅದಕ್ಕಾಗಿ ಒಂದು ಸ್ವಲ್ಪ ಮುಂದೆ ಬಂದೆ. ಅದನ್ನು ಬೇರೆ ಪ್ಯಾಸೆಂಜರ್ ಆಟೋಗಳು ಅಥವಾ ಬೇರೆ ಥರ ಸಿಗುತ್ತೆ ಇಲ್ಲ ಬಣ್ಣ ಹೇಳಿದ್ರು. ಇಲ್ಲಿ ಆಟೋ ಅಥವಾ ಗೂಡ್ಸ್ ಗಾಡಿ ಥರ ಸಿಗುತ್ತೆ, ಇಲ್ಲಿಂದ ಆರಾಮಾಗಿ ಹೋಗ್ಬೋದು. ಒಂದು 7 kilometers ಇದೆ ಅಂತ. ಹಾಗಾಗಿ ಇದೇ ಜಾಗ ಇರುತ್ತೆ, ಅದಕ್ಕಾಗಿ ಇಲ್ಲೇ ವೆಯ್ಟ್ ಮಾಡ್ತಾಯಿದ್ದೀನಿ. ಇದನ್ನು ನೋಡಿಕೊಂಡು ಇಲ್ಲಿಂದ ಸೀದಾ ಮಹಾಬಲೇಶ್ವರಕ್ಕೆ ಹೋಗೋಣ. ಪ್ಲೇಸ್ ಮಾತ್ರ ಸಖತ್ ಬ್ಯೂಟಿಫುಲ್ ಆಗಿರುತ್ತೆ. ಆ್ಯಂಡ್ ಅದನ್ನೆಲ್ಲ ತೋರಿಸ್ತಾ ಹೋಗ್ತೀನಿ ಬನ್ನಿ. ಸ್ನೇಹಿತರೆ, ಅಲ್ಲಿ ಟ್ಯಾಕ್ಸಿಗಾಗಿ ಕಾದಿ ಟೈಮ್ ಆಯಿತು. ಹಂಗಾಗಿ ಸುಮಾರು 11 ಗಂಟೆ ಆಗೋಗೈತೆ. ಯಾಕಂದರೆ ಮತ್ತೆ ನಾನು ಆಲ್ಮೋಸ್ಟ್ 60 kilometers ಹೋಗಬೇಕು. ಬಸ್ ಇಲ್ಲ ಅಂದರೆ ಮತ್ತೆ ತೊಂದರೆ ಆಗುತ್ತೆ. ಹಾಗಾಗಿ ನಟರಾಜ ಸರ್ವಿಸಲ್ಲೇ ಒಂದು ಜರ್ನಿನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಆ್ಯಂಡ್ ನೋಡ್ತಾ ಇರ್ಬೋದು ಎಷ್ಟು ಸಕ್ಕತ್ತಾಗಿದೆ ಇದು ಅಂತ. ಬಾಬಾ ದೇವ್ರು ಏನೆಲ್ಲ ಕ್ರಿಯೇಟ್ ಮಾಡೋಣಲ್ವಾ. ಮನುಷ್ಯನ ಊಹೆಗೂ ಮೀರಿರುವಂಥ ಪ್ರಕೃತಿನ ದೇವರು ಸೃಷ್ಟಿ ಮಾಡಿದ್ರು. ಬಬ್ಬ ಸ್ನೇಹಿತರೆ, ಸೋಲೋ ಟ್ರಾವೆಲಿಂಗು ಈಗ ಸೋಲೋ ನಟರಾಜ ಸರ್ವೀಸು. ಯಾರೂ ಇಲ್ಲ ಜೊತೆಯಲ್ಲಿ. ಬಟ್ ಚೆನ್ನಾಗೈತೆ ಈ ಒಂದು ವೆದರು, ಈ ಒಂದು ಅನುಭವ. ನಾನು ಆಲ್ಮೋಸ್ಟ್ ಹೋಗೋದೆಲ್ಲ ಗ್ರೂಪ್ ಟ್ರಾವೆಲಿಂಗೆ, ನಾನು ನಮ್ಮ ಫ್ರೆಂಡ್ಸ್ ಎಲ್ಲ. ಆ್ಯಂಡ್ ಈ ಒಂದು ಸೋಲೋ ಟ್ರಾವೆಲಿಂಗು ತುಂಬಾ ಕಲಿಸ್ಕೊಡ್ತಿದೆ. ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಓನ್ ಕಂಪನಿ. ಆ್ಯಂಡ್ ನಿಮ್ಮನ್ನು ನೀವು ಎಕ್ಸ್ಪ್ಲೋರ್ ಮಾಡ್ಕೊಳ್ಳೋದು ತುಂಬಾ ಇರುತ್ತೆ. ಆ್ಯಂಡ್ ನಿಮ್ಮ ಬಗ್ಗೆ ನೀವು ತಿಳ್ಕೊಳ್ಳೋದು ತುಂಬಾ ಜಾಸ್ತಿ ಇರುತ್ತೆ. ಗ್ರೂಪಲ್ಲಿದ್ದಾಗ ಯಾರೋ ಒಂದು ಕಾಮಿಡಿ ಮಾಡ್ತಾರೆ ಅಥವಾ ಏನೋ ಒಂದು ಎಂಟರ್ಟೈನ್ಮೆಂಟು ಅಥವಾ ಅವ್ರ ಜೊತೆ ಮಾತಾಡೋದೇ ಬೇರೆ. ನೀವು ಓನಾಗಿ ಟ್ರಾವೆಲ್ ಮಾಡಿದಾಗ, ಒಬ್ಬನೇ ಇದ್ದಾಗ ನಿಮ್ಮಲ್ಲಿ ನೀವು ಮಾತಾಡ್ಕೊಳ್ಳೋ ರೀತಿ ಬೇರೆ, ಯೋಚನೆಗಳು ಬೇರೆ, ಆ್ಯಂಡ್ ಬರುವಂಥ ಥಾಟ್ಸ್ ಬೇರೆ. ಆ್ಯಂಡ್ ಇದೆಲ್ಲ ಒಂದು ಸೋಲೋ ಟ್ರಾವೆಲಿಂಗ್ನಲ್ಲಿ ಸಖತ್ತು ಟಾಂಟ್ ಮಾಡ್ತಾ ಹೋಗುತ್ತೆ ಆ್ಯಂಡ್ ಕಲಿಸ್ತಾ ಹೋಗುತ್ತೆ ನಿಮಗೆ ಪ್ರತಿಯೊಂದು. ನೋಡ್ತಾ ಇರ್ಬೋದು ಈಗ ವೆದರು ಎಲ್ಲೆಲ್ಲೂ ಮಳೆ ಸಕ್ಕತ್ತಾಗೈತೆ. ರಿವರ್ ರಾಫ್ಟಿಂಗ್ ಸಹ ಇದೆ, ಬಟ್ 13 kilometer ಹೋಗಬೇಕು. ಸೊ ಹಾಗಲ್ಲ. ಆ್ಯಂಡ್ ಜಸ್ಟ್ ನಾವು ಮಹಾಬಲೇಶ್ವರ ದೇವಾಲಯ ನೋಡಿಕೊಂಡು ಆ್ಯಂಡ್ ಬೇರೆ ಸ್ಥಳಗಳನ್ನೆಲ್ಲ ನೋಡ್ಕೊಂಡು ಬರೋಣ ಬನ್ನಿ. ಗಾಯ್ಸ್, ನೋಡ್ತಾ ಇದ್ದೀರಾ, ಮೋಡನೇ ಕೈಗೆ ಸಿಕ್ಕೋ ಥರ ಇದೆ. ಸಕ್ಕತ್ತಾಗಿದೆ. ಇಲ್ಲೇ ಹಿಂಗೆ ಅಂತಂದರೆ ಇನ್ನು ಮುಂದೆ ಬನ್ನಿ ಹೋಗೋಣ. ಟೈಮ್ ವೇಸ್ಟ್ ಮಾಡಿದೆ, ಬೇಗ ಏನು ಸಕ್ಕತ್ತಾಗೈತೆ ಗುರು. ಸ್ನೇಹಿತರೆ, ಒಬ್ಬ ಅಣ್ಣ ಸಿಕ್ಕಿದ್ರು. ಅವ್ರ ಜೊತೆ ಗಾಡೀಲಿ ಹೋಗ್ತಾಯಿದ್ದೀನಿ. ಬನ್ನಿ ಇಲ್ಲಿಂದ ಬೇಗ ಮಹಾಬಲೇಶ್ವರ್ಗೆ ಹೋಗೋಣ. ಸಕ್ಕತ್ತಾಗಿರುತ್ತೆ ವ್ಯೂ ಪಾಯಿಂಟ್ಸ್. ಭಯ್ಯ आपका नाम? ಭಯ್ಯ ಅಪ್ಪು ಮಲ್ಲ ಅಂತ ಅವ್ರ ಹೆಸರು. ಈ ಒಂದು ಜರ್ನಿಲಿ
ಅವರು ತುಂಬ ಸಹಾಯ ಮಾಡಿದರೆ ಆ್ಯಂಡ್ ತುಂಬಾ ಗ್ರೇಟ್ಫುಲ್ ಅವ್ರಿಗೂ. ಸ್ನೇಹಿತರೆ, ಫೈನಲಿ ವಿ ಆರ್ ಎಂಟರ್ಡ್ ಟು ಮಹಾಬಲೇಶ್ವರ ಟೆಂಪಲ್. ಇವಾಗ ನೀವು ನೋಡ್ತಿರ್ಬೋದು, ಇದೇ ಎಂಟ್ರಿ ಮಹಾಬಲೇಶ್ವರಕ್ಕೆ. ಹಬ್ಬ ವರ್ತು ಬೆಳಗ್ಗೆ 6 ಗಂಟೆಗೆ ಎದ್ದು ಸ್ನಾನ ಮಾಡಿಕೊಂಡು ಅಲ್ಲಿ ಬಸ್ಗಾಗಿ ಒಂದು 2 hours ವೆಯ್ಟ್ ಮಾಡಿ ಬಸ್ಸಲ್ಲಿ ಮತ್ತೆ ಒಂದು 2.5 hours ಜರ್ನಿ ಮಾಡ್ಕೊಂಡು ಬಂದಿದ್ದು ಈ ಒಂದು ಮಳೆಯಲ್ಲಿ ಇಷ್ಟೊಂದು ಕೋಲ್ಡಲ್ಲಿ. ಎಲ್ಲ ವರ್ತ್. ಬನ್ನಿ ಈಗ ಇಲ್ಲಿಂದ ಎಂಟ್ರಿ ತಗೊಂಡು ಅಲ್ಲಿರುವಂಥ ಸ್ಥಳನ ಎಕ್ಸ್ಪ್ಲೋರ್ ಮಾಡೋಣ. ನಮಸ್ಕಾರ ಕಾಮ್ರೇಡ್ಸ್, ಇವಾಗ ನಾವಿದ್ದೀವಿ ಪಶ್ಚಿಮ ಘಟ್ಟದ ಸೌಂದರ್ಯದ ನಡುವೆ ಇರುವಂಥ ಮಹಾಬಲೇಶ್ವರದಲ್ಲಿ. ಪ್ರಕೃತಿ ಸೌಂದರ್ಯ, ಐತಿಹಾಸಿಕ ದೇವಾಲಯ ಮತ್ತು ಇತಿಹಾಸ ಈ 3 ಒಳಗೊಂಡಿರುವಂಥ ಸ್ಥಳನೇ ಈ ಒಂದು ಮಹಾಬಲೇಶ್ವರ. ಮಹಾರಾಷ್ಟ್ರದ ಸತಾರಾ ಜಿಲ್ಲೆಯಲ್ಲಿರುವ ಈ ಒಂದು ಮಹಾಬಲೇಶ್ವರನ ಹಿಲ್ ಸ್ಟೇಷನ್ಗಳ ರಾಣಿ ಅಂತಲೂ ಕರೀತಾರೆ. ಸಮುದ್ರ ಮಟ್ಟದಿಂದ ಸುಮಾರು 1300 ಮೀಟರ್ ಎತ್ತರದಲ್ಲಿ ಈ ಪ್ರದೇಶ ಇದೆ. ಶೀತ ಹವಾಮಾನ, ದಟ್ಟ ಕಾಡು ಮತ್ತು ದ್ರೋಣಗಳಿಂದನೇ ಇದು ತುಂಬಾ ಫೇಮಸ್ ಆಗಿದೆ. ಈಗ ನಾವು 13ನೇ ಶತಮಾನದ ಪ್ರಾಚೀನ ಮಹಾಬಲೇಶ್ವರ ದೇವಾಲಯಕ್ಕೆ ಬಂದಿದ್ದೀವಿ. ಇಲ್ಲಿನ ಮುಖ್ಯ ದೇವರು ಮಹಾಬಲೇಶ್ವರ, ಅಂದ್ರೆ ಸ್ವಯಂಭು ಲಿಂಗ ರೂಪದ ಶಿವನವರು. ಚಾಲುಕ್ಯ ಹಾಗೂ ಯಾರಾಳವ ಶಿಲ್ಪಕಲೆಯ ಶೈಲಿಯಲ್ಲಿ ನಿರ್ಮಿತ ಈ ದೇವಾಲಯ ಕಪ್ಪು ಕಲ್ಲಿನಿಂದ ಅಲಂಕರಿಸಲಾಗಿದೆ. ಇಲ್ಲಿರುವ ಲಿಂಗವನ್ನು ತ್ರಿಂಬಕೇಶ್ವರ ಜೊತೆ ಸೇರಿ ಪಶ್ಚಿಮ ಭಾರತ ಜ್ಯೋತಿರ್ಲಿಂಗಗಳಲ್ಲಿ ಒಂದೆಂದು ನಂಬ್ತಾರೆ. ಪುರಾಣದಲ್ಲಿ ಹೇಳುವ ಪ್ರಕಾರ ಬ್ರಹ್ಮ, ವಿಷ್ಣು, ಮಹೇಶ್ವರ ಈ 3 ದೇವರುಗಳ ಒಕ್ಕೂಟ ಪ್ರತೀಕವೇ ಈ ಮಹಾಬಲೇಶ್ವರ ಲಿಂಗ. ಸ್ನೇಹಿತರೆ, ಹೋದ್ ವಿಡಿಯೋದಲ್ಲಿ ನಿಮಗೆ ಕೃಷ್ಣ ಮತ್ತೆ ಕೋಯ ನದಿಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ಆ 2 ಜೊತೆಗೆ ಇನ್ನೂ ಒಂದು ನದಿ ಇದೆ, ಅದು ವೇಣಾ ನದಿ ಅಂತ. ಆ್ಯಂಡ್ ಇದಲ್ಲದೆ ಇನ್ನೂ 4 ನದಿಗಳು ಈ ಒಂದು ಮಹಾಬಲೇಶ್ವರನ ಜಾಗದಿಂದ ಹುಟ್ಟಿ ಹರಿಯಲು ಪ್ರಾರಂಭಿಸುತ್ತೆ. ಆ್ಯಂಡ್ ಇದಲ್ಲದೆ ಆಶ್ಚರ್ಯ ಆಗೋ ವಿಷಯ ಏನಂತಂದರೆ, ಇಲ್ಲಿರುವಂಥ ನದಿಗಳು ದೇವರ ಅನುಗ್ರಹದಿಂದ ಹರಿಯಲು ಪ್ರಾರಂಭ ಆಗಿದೆ ಅಂತ ಇಲ್ಲಿನ ಜನರು ನಂಬ್ತಾ ಹೋಗ್ತಾರೆ. ಬರೀ ಮಹಾಬಲೇಶ್ವರದಲ್ಲಿ ಈ ಒಂದು ದೇವಾಲಯ ಆಗಿರ್ಬೋದು, ಪ್ರಕೃತಿ ಸೌಂದರ್ಯ ಆಗಿರ್ಬೋದು, ಆ್ಯಂಡ್ ಇದಿಷ್ಟೇ ಇಲ್ಲ, ಇದ್ರ ಜೊತೆಗೆ ವಿಲ್ಸನ್ ಪಾಯಿಂಟ್ ಅಂತ ಇದೆ. ನೀವೇನಾದರೂ ಮಾರ್ನಿಂಗ್ಗೆ ಸನ್ರೈಸ್ ನೋಡೋಕೆ ಹೋದರೆ ಒಂದು ಅದ್ಭುತವಾದಂಥ ವ್ಯೂ ಸಿಗುತ್ತೆ. ಆ್ಯಂಡ್ ವೇಣಾ ನದಿ ಅಂತ ಹೇಳಿದ್ನಲ್ಲ, ಅಲ್ಲಿ ರಿವರ್ ರಾಫ್ಟಿಂಗ್ ಇರುತ್ತೆ. ಸೊ ನೀವೇನಾದರೂ ಮಹಾಬಲೇಶ್ವರಕ್ಕೆ ಬಂದರೆ ಈ ಒಂದು ಸ್ಥಳನ ತಪ್ಪದೇ ಭೇಟಿ ಮಾಡಿ. ಇದ್ರ ಜೊತೆಗೆ ಈಗ ಹೇಳ್ದಂಥ ವಿಲ್ಸನ್ ಪಾಯಿಂಟ್ ಹಾಗೂ ವೇಣಾ ನದಿಯ ರಿವರ್ ರಾಫ್ಟಿಂಗ್ನ ಮಿಸ್ ಮಾಡದೆ ಎಂಜಾಯ್ ಮಾಡಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೆ. ಪ್ರಕೃತಿ, ಪೌರಾಣಿಕ, ಇತಿಹಾಸ ಈ ಒಂದು 3 ಅನುಭವವನ್ನು ನೀವು ಪಡಿಬೇಕಂದ್ರೆ ಮಹಾಬಲೇಶ್ವರಕ್ಕೆ ತಪ್ಪದೇ ಭೇಟಿ ಮಾಡಿ. ಆ್ಯಂಡ್ ಈ ಒಂದು ಎಕ್ಸ್ಪೀರಿಯನ್ಸ್ನ ನೀವು ಮರೆಯೋಕ್ಕೆ ಸಾಧ್ಯನೇ ಆಗಲ್ಲ, ಯಾಕಂದರೆ ಅಷ್ಟು ಸೂಪರಾಗಿ ಆ್ಯಂಡ್ ಸಖತ್ತಾಗಿರುತ್ತೆ. ಸ್ನೇಹಿತರೆ, ಇವಾಗ ನೀವು ನೋಡ್ತಿದ್ದೀರಾ ಕೇಟ್ ವ್ಯೂ ಪಾಯಿಂಟು ಎಷ್ಟು ಅದ್ಭುತವಾಗಿದೆ ನೋಡಿ. ಆ್ಯಕ್ಚುಲಿ ಈ ಒಂದು ಕೇಟ್ ವ್ಯೂ ಪಾಯಿಂಟ್ ನೋಡೋಕ್ಕೆ ಕಾರಣ ನಿಮ್ಗೆ ತೋರಿಸ್ತೀನಿ, ಬನ್ನಿ. ಇವಾಗ ನೀವು ನೋಡ್ತಿದ್ದೀರಾ ಕೇಟ್ ವ್ಯೂ ಪಾಯಿಂಟು. ಈ ಒಂದು ವ್ಯೂ ಪಾಯಿಂಟ್ನ ನೋಡೋಕ್ಕೆ ಕಾರಣನೇ ಇವರು ಎಲ್ಲರೂ ಪುಣೆ ಬಾಯ್ಸು. ನಾನು ನಡ್ಕೊ ಹೋಗ್ತಿದ್ದು ನೋಡ್ಬಿಟ್ಟು ಪಾಪ ಕಾರಲ್ಲಿ ಕರ್ಕೊಂಬಂದು ಆ್ಯಕ್ಚುಲಿ ಮಹಾಬಲೇಶ್ವರ ಮಾರ್ಕೆಟ್ಗೆ ಡ್ರಾಪ್ ಮಾಡ್ತೀನಿ ಅಂದರು. ಆ್ಯಂಡ್ ಈ ಕಡೆ ವ್ಯೂ ಪಾಯಿಂಟ್ ಐತೆ ಅಂತಂತ ಹೇಳಿದ ತಕ್ಷಣ ಅವ್ರು ಇಲ್ಲಿಗೆ ಕರ್ಕೊಬಂದು ಈ ಒಂದು ವ್ಯೂ ಪಾಯಿಂಟ್ ಹತ್ರ ತೋರಿಸಿದ್ರು. ಸೊ ಇವರೇ ಗಾಯ್ಸ್, ಹಾಯ್ ಕರವಯ್ಯ. ಇವರೆಲ್ಲ ಪುಣೆ ಹುಡುಗರು ಆ್ಯಂಡ್ ಎಲ್ಲ ಓದ್ತಿದ್ದಾರೆ, ಇನ್ನೂ ಕಾಲೇಜ್ ಸ್ಟೂಡೆಂಟ್ಸು. ಸೊ ಈ ಒಂದು ಜರ್ನಿಲಿ ಇವರ ಸಹಾಯನೂ ತುಂಬಾ ಹೆಲ್ಪ್ಫುಲ್ ಆಯಿತು ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತಾ ಇದ್ದೀನಿ ಗೈಸ್. ಹಾಗೆ ನೀವು ನೋಡಿದ್ದು ಕೇಟ್ ವ್ಯೂ ಪಾಯಿಂಟ್ ಅಂತ, ಈಗ ನೋಡ್ತಿರುವಂಥದ್ದು ಎಲಿಫೆಂಟ್ ವ್ಯೂ ಪಾಯಿಂಟ್ ಅಂತ. ಬನ್ನಿ ತೋರಿಸ್ತೀನಿ. ಬಹುಶಃ ನಿಮ್ಗೇನು ಕಾಣಿಸ್ತಿಲ್ಲ, ಎಲ್ಲ ಫುಲ್ ಮೋಡನೇ. ಮಾತ್ರ ಕೆಳಗಡೆ ಏನಿಲ್ಲ ಅಂದರೂ 1300 ಮೀಟರ್ ಎತ್ತರದಲ್ಲಿ ಇವಾಗ ನಾವಿರುವಂಥದ್ದು. ನೀವೇನಾದರೂ ಮಹಾಬಲೇಶ್ವರಕ್ಕೆ ಬಂದರೆ ನಾಟ್ ಜಸ್ಟ್ ಟೆಂಪಲ್, ನೀವು ವ್ಯೂ ಅಂದರೆ ನೀವು ನೋಡಬೇಕಾಗಿರೋದು ತುಂಬಾ ಇದೆ ವ್ಯೂ ಪಾಯಿಂಟ್ಸ್ಗಳು.
ಆ್ಯಂಡ್ ಅದರಲ್ಲಿ ಮೇನು ಕೇಟ್ ವ್ಯೂ ಪಾಯಿಂಟು, ಎಲಿಫೆಂಟ್ ವ್ಯೂ ಪಾಯಿಂಟು, ವೀಣಾ ನದಿಯ ರಿವರ್ ಪಾಯಿಂಟ್ಗಳು. ಗಾಯ್ಸ್, ಈಗ ನೀವು ನೋಡ್ತಿರುವಂಥದ್ದೇ ಎಲಿಫೆಂಟ್ ವ್ಯೂ ಪಾಯಿಂಟ್ ಅಂತ. ಇವಾಗ ನಿಮ್ಗೆ ತೋರಿಸ್ತಾ ಇರೋದು ಅದು ಎಲಿಫೆಂಟ್ ವ್ಯೂ ಪಾಯಿಂಟ್ ಅಲ್ಲ, ಬಟ್ ಇದೇ ಲೊಕೇಶನ್ ಇಂದನೇ ಕಾಣಿಸೋದು. ಬಟ್ ಆ ಎಲಿಫೆಂಟ್ ಪಾಯಿಂಟ್ ವ್ಯೂ ಇರೋದು ಆ ಕಡೆ, ಬಟ್ ಕಾಣಿಸ್ತಾ ಇಲ್ಲ. ಫುಲ್ಲು ಫಾಗ್ ಇದೆ, ನೋಡ್ತಾ ಇರ್ಬೋದು, ಏನೂ ಇಲ್ಲ, ಫುಲ್ಲು ಎಲ್ಲ ವೈಟ್. ಸ್ನೇಹಿತರೆ, ಇವಾಗ ಅಲ್ಲೊಂದು ಸ್ವಲ್ಪ ಆನೆಯ ಮೂತಿ ಥರ ಇದೆ ನೋಡಿ, ಆ ಕಡೆ ಇರುವಂಥ ಬೆಟ್ಟ ಫುಲ್ಲು ಫಾಗಿನ ಕವರ್ ಆಗಿದೆ ನೋಡಿ, ಅದೇ ಎಲಿಫೆಂಟ್ ವ್ಯೂ. ಒಬ್ಬರು ಹೆಲ್ಪ್ ಮಾಡ್ತಾರೆ ಅಂತ ಅವ್ರನ್ನ ಏನು ಅವರೆಷ್ಟು ಅವ್ರ ಕೈಲಿ ಹೆಲ್ಪ್ ಆಗುತ್ತೋ ಅಷ್ಟೂ ಕೇಳಬಾರ್ದು. ಸೊ ಹಾಗಾಗಿ ನನ್ನಿಂದ ಯಾಕೆ ಅವ್ರಿಗೆ ಸುಮ್ಮನೆ ರಿಸ್ಕ್ ಅಂತ ಹೇಳ್ಬಿಟ್ಟು ಅವ್ರಿಗೆ ಬಾಯ್ ಹೇಳ್ಬಿಟ್ಟು ಇನ್ನೊಂದು 2 ಕಿಲೋಮೀಟರ್ಸ್ ಇದೆ ಮಹಾಬಲೇಶ್ವರ, ಇಲ್ಲಿಂದ ನಡ್ಕೊ ಹೋಗ್ತೀನಿ. ಆ್ಯಂಡ್ ಪುಣೆ ಬಾಯ್ಸ್ಗೆ ತುಂಬಾ ಥ್ಯಾಂಕ್ಸ್ भैया, आप लोग देखता है ना, इसलिए उनको बहुत शुक्र है ना. ಸ್ನೇಹಿತರೆ, ನಿಮ್ಗೊಂದು ಲೇಕ್ ಅಂತ ಹೇಳಿದೆ ಗೊತ್ತಾ, ವೇಣಾ ಲೇಕ್ ಅಂತ. ಸೊ ಇದೆ ಅದು ವೇಣಾ ಲೇಕು. ನೋಡ್ತಿರ್ಬೋದು, ಫಾಗಲ್ಲೆಲ್ಲ ಮುಚ್ಚೋಗಿದೆ. ಆ್ಯಂಡ್ ಇಲ್ಲೇ ರಿವರ್ ರಾಫ್ಟಿಂಗ್ ಮಾಡೋಕ್ಕಾಗೋದು. ಸ್ನೇಹಿತರೆ, ತಪ್ಪು ತಿಳ್ಕೊಬೇಡಿ, ನಾನು ಸ್ವಲ್ಪ ಹಿಂದಿ ಮಾತಾಡ್ತೀನಿ, ನನಗೆ ಗೊತ್ತಿರೋ ಅಷ್ಟು. ಯಾಕಂದರೆ ಅವ್ರು ಹೆಲ್ಪ್ ಮಾಡಿರೋದು ಥ್ಯಾಂಕ್ಫುಲ್ ಹೇಳ್ಬೇಕಲ್ಲ ಅವ್ರಿಗೆ, ಹಾಗಾಗಿ. एंड हाँ पुणे भाई, आप लोग ये वीडियो देखते हैं मालूम है. एंड आपको बहुत धन्यवाद बोलते हैं मैं, एंड बहुत शुक्रिया आपका, क्या हेल्प किया ना उसके लिए. एंड फिर मैं पुणे आने तो आपको कॉल करते हैं, आपको टच पे रहता है. एंड कुछ आपको बेंगलुरु में आने तो कुछ चाहिए तो हमको बोलो, मैं मेरा तरफ क्या क्या होता है आप लोगों को हेल्प करता है. ಇದಿಷ್ಟು ಗೈಸ್. ಆ್ಯಂಡ್ ಏನು ಅಂತಂದರೆ ನೋಡಿ, ಈಗ ಅವ್ರ ಜಾಗಕ್ಕೆ ನಾನು ಬಂದಾಗ ಅವ್ರು ಏನು ನಮ್ಗೆ ಹೆಲ್ಪ್ ಮಾಡ್ತಾರಲ್ಲ, ಸಪೋರ್ಟ್ ಮಾಡ್ತಾರಲ್ಲ, ನಾಳೆದೇನೋ ಅವ್ರು ನಮ್ಮ ಕಡೆ ಬಂದಾಗ ನಾವು ಸಪೋರ್ಟ್ ಮಾಡಬೇಕು, ಹೆಲ್ಪ್ ಮಾಡಬೇಕು. ಆ್ಯಂಡ್ ಅವ್ರೇನೋ ನಮ್ಗೆ ಮಾಡೋರು ಅಂತಲ್ಲ, ಈವನ್ ನಮ್ಗೆ ಗೊತ್ತಿಲ್ಲದಿರೋರ್ಗೂ ಸಹ ಮಾಡ್ತಾ ಹೋಗ್ಬೇಕು ಹೆಲ್ಪ್ನ. ಆ್ಯಂಡ್ ಇದಿಷ್ಟು ಹೇಳ್ತಾ ಬನ್ನಿ, ನನ್ನ ಜರ್ನಿ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಸ್ನೇಹಿತರೆ, ಇದಿಷ್ಟು ಇವತ್ತು ಮಹಾಬಲೇಶ್ವರದಲ್ಲಿ ನಾವು ನೋಡಿದಂಥ ಸ್ಥಳಗಳು. ಆ್ಯಂಡ್ ಈ ಒಂದು ವಿಡಿಯೋನ ಪುಣೆ ಬಾಯ್ಸ್ಗೆ ಡೆಡಿಕೇಟ್ ಮಾಡ್ತೀನಿ. ಯಾಕಂದರೆ ಎಲಿಫೆಂಟ್ ವ್ಯೂ ಆಗಿರ್ಬೋದು, ಕೇಟ್ ವ್ಯೂ ಆಗಿರ್ಬೋದು, ಆ್ಯಂಡ್ ಏನು ವೇಣಾ ನದಿ ಆಗಿರ್ಬೋದು, ಮತ್ತು ಕೋಯ ರಿವರ್ ರಾಫ್ಟಿಂಗ್ ಇರ್ಬೋದು, ಇದಿಷ್ಟು ನೋಡೋಕ್ಕೆ ಮೇಯ್ನ್ ರೀಸನ್ ಅವರೇನೆ. ಆ್ಯಂಡ್ ಅಲ್ಲಿ ಕ್ಯಾಪ್ಚರ್ ಮಾಡೋಕ್ಕೂ ರೀಸನ್ ಅವರೇ. ಸೊ ಹಾಗಾಗಿ ಈ ಒಂದು ವಿಡಿಯೋನ ಅವ್ರಿಗೋಸ್ಕರ ಡೆಡಿಕೇಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇದಲ್ಲದೆ ನಿಮ್ಗೊಂದು ಹೇಳಬೇಕು ಏನು ಅಂದರೆ, ನಮ್ಗೇನಾದ್ರು ಚಿಕ್ಕ ವಯಸ್ಸಲ್ಲಿ ಒಂದು ವೈಟ್ ಹಾಳೆ ಕೊಟ್ಬಿಟ್ಟು ಚಿತ್ರ ಬರೀರಿ ಅಂತಂದರೆ, ನಾವು ಫಸ್ಟ್ ಬರಿತಾ ಇದ್ದಿದ್ದು ಏನು ಅಂತಂದರೆ, ನನಗೆ ನೆನಪಿರೋ ಥರ ಒಂದು ಕಾರ್ಡ್ ಬರ್ದು ಅಲ್ಲೆಲ್ಲ, ಅಂದರೆ ಒಂದು ಗುಡ್ಡ ಬರ್ದು ಅದರಲ್ಲಿ ಹಸಿರು ಕಲರ್ ಪೇಂಟ್ ಮಾಡಿ, ಮಧ್ಯದಲ್ಲೆಲ್ಲ ಮರಗಳು ಬರ್ದು, ಮೇಲ್ಗಡೆ ಒಂಥರ ಪಕ್ಷಿ ಬರ್ದು, ಈ ರೀತಿಯಾಗಿ ಬರಿತಾ ಇದ್ವಿ. ಆವಾಗ ಬರೆದಾಗ ನಮ್ಗೆ ಎಷ್ಟು ಫೀಲ್ ಸಿಕ್ತಿತ್ತು. ನೀವು ಬಂದು ಏನಾರ ಇಲ್ಲಿ ಲೈವಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಮಹಾಬಲೇಶ್ವರನ, ಅದಕ್ಕಿಂತ 100 ಪಟ್ಟು ಸಿಗುತ್ತೆ. ಯಾಕಂತಂದರೆ ದೇವರು ಅಷ್ಟು ಚೆನ್ನಾಗಿ ಈ ಒಂದು ಸ್ಕೆಚ್ನ ಹಾಕಿದ್ದಾರೆ ಭೂಮಿ ಮೇಲೆ. ಆ್ಯಂಡ್ ನನಗಂತೂ ತುಂಬಾ ಮನ್ಸಿಗೆ ನೆಮ್ಮದಿ ಕೊಡೋಂಥ ಜಾಗ ನೋಡಿದ್ನಲ್ಲ ಅಂತ ತುಂಬ ಖುಷಿ ಆಗ್ತಿದೆ. ಆ್ಯಂಡ್ ಪದಗಳೇ ಸಾಕಾಗ್ತಿಲ್ಲ, ಯಾಕಂದರೆ ಅಷ್ಟು ಅದ್ಭುತವಾಗಿತ್ತು ಈ ಒಂದು ಜಾಗ. ನನಗೇನ ಮತ್ತೆ ಟೈಮ್ ಸಿಕ್ಕಿದ್ರೆ ಖಂಡಿತವಾಗ್ಲೂ ಮಹಾಬಲೇಶ್ವರಕ್ಕೆ ಬಂದು ವಿಸಿಟ್ ಮಾಡೇ ಮಾಡ್ತೀನಿ. ಬಟ್ ನೆಕ್ಸ್ಟ್ ಟೈಮ್ ಬಂದಾಗ ಪ್ರತಿಯೊಂದು ಸ್ಥಳ, ಯಾಕೆಂದರೆ ಈ ಮಹಾಬಲೇಶ್ವರನೇ ನೋಡ್ತೀನಿ ಅಂದರೆ ಅಟ್ಲೀಸ್ಟ್ 1 ವೀಕ್ ಬೇಕಾಗುತ್ತೆ. ಯಾಕಂದರೆ ಆ ಘಾಟ್ ಸೆಕ್ಷನ್ ಇರ್ಬೋದು, ಅಲ್ಲಿರುವಂಥ ನೀವು ಎಲ್ಲಿಂದ ಎಲ್ಲಿಗೆ ಬೇಕಾದ್ರೂ ಕಣ್ಣಾಡಿಸಿ, ಬರೀ ವಾಟರ್ ಫಾಲ್ಸ್ಗಳು ಮತ್ತು ಎಲ್ಲ ಫಾಗ್ ತುಂಬಿರುವಂಥ ಏರಿಯಾಗಳು, ಒಂದು ಸ್ವಲ್ಪ ಸನ್ಲೈಟ್ ಇದ್ದಿದ್ರೆ ಕ್ಯಾಪ್ಚರ್ ಮಾಡೋಕ್ಕಂತೂ ಇನ್ನೂ ಸಕ್ಕದಾಗಿರೋದು. ಆ್ಯಂಡ್ ಇದಿಷ್ಟು ಗೈಸ್ ಮಹಾಬಲೇಶ್ವರದ ಸ್ಥಳಗಳು. ಆ್ಯಂಡ್ ಸತರಾದಲ್ಲಿ ನೀವು ಏನನ್ನ ನೋಡಬೇಕು ಅಂತಂದರೆ ಖಂಡಿತವಾಗ್ಲೂ ಮಹಾಬಲೇಶ್ವರಕ್ಕೆ ಹೋಗಿ ಅಲ್ಲಿರುವಂಥ ವ್ಯೂ ಪಾಯಿಂಟ್ಸು ನಾನು ಆ್ಯಕ್ಚುಲಿ ತೋರಿಸಿದ್ದು ಒಂದು 3-4 ಇನ್ನೂ ಬೇಜಾನಿದೆ ಆ್ಯಕ್ಚುಲಿ. ಆ್ಯಂಡ್ ಅದನ್ನೆಲ್ಲ ನೋಡ್ಬೋದು ಅಂತ ಹೇಳ್ತಾ ನನ್ನ 2 ಮಾತು ಮುಗಿಸ್ತಾ ಇದ್ದೀನಿ. ಇದಿಷ್ಟು ಹೇಳ್ತಾ ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ಲರೂ ಹುಷಾರಾಗಿರಿ ಅಂತ ಹೇಳ್ತಾ ಸೈನಿಂಗ್ ಆಫ್. ಕನ್ನಡ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.